ಯಾವಾಗಲೂ ಗನ್ ಶೂಟು ಇರ್ರೆಸ್ಪೆಕ್ಟು ಸಿವಿಲಿಯನ್ಗೆ ಇದಾಗ್ತಾ ಇದ್ದು ಅವರಿಗೆ ಬಹಳ ತೊಂದರೆ ಆಗ್ತಾ ಉಂಟು. ನಂದು 1947 ಬಂದದ್ದು ಇಷ್ಟವರೆಗೆ ನಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುತ್ತೆ. ಬಂದು ಅಲ್ಲಿ ಒಳಗೆ ಏನು ಮಾಡ್ತಾರೆ ಹೊರಗೆ ಹೇಳುವುದಿಲ್ಲ ಅವರು. ಅವರ ಹೆಂಡತಿ ಮಕ್ಕಳನ್ನು ಯೂಸ್ ಇಟ್ ಲೈಕ್ ಎನಿಥಿಂಗ್. ಸರಿ, ಮುಂಚೆ ಬಂದು ನಮ್ಮ ಸೋಲ್ಜರ್ದು ತಲೆ ಕಡಿಸ್ಕೊಂಡು ಹೋಗ್ತಿದ್ರು. ಹೇಳ್ತಾರೆ, ನಿಮಗೆ ಶೂಟ್ ಮಾಡಲಿಕ್ಕೆ ನಮ್ಮ ಹತ್ರ ಪರ್ಮಿಷನ್ ನಮ್ಮ ಕಿಚೆಯಲ್ಲೇ ಉಂಟು, ನಿಮಗೆ ಅಲ್ಲಿಂದ ಮೇಲಿಂದ ಪರ್ಮಿಷನ್ ಕೊಡ್ಬೇಕಾಗ್ತದೆ ಅಂತ ಹೇಳಿ. ಮತ್ತೆ ಅದು ರಿಯಲ್ ಕಂಡೀಷನ್ ನೋಡಿ. ನಾವು ಇಷ್ಟರವರೆಗೆ ಬಹಳ ಸಫರ್ ಆಗಿದ್ದೇವೆ. ಸ್ಪೆಷಲಿ ಜಮ್ಮು ಕಾಶ್ಮೀರದಲ್ಲಿ LOC ಮಧ್ಯದಲ್ಲಿ ಇರುವವರಿಗೆ ಯಾವಾಗಲೂ ಗನ್ ಶೂಟು ಇರ್ರೆಸ್ಪೆಕ್ಟು ಸಿವಿಲಿಯನ್ಗೆ ಇದಾಗ್ತಾ ಇದ್ದು ಅವರಿಗೆ ಬಹಳ ತೊಂದರೆ ಆಗ್ತಾ ಉಂಟು. ಅಲ್ಲಿ ಬಂಕರ್ ಎಲ್ಲ ಮಾಡಿಬಿಟ್ಟು ಇವರು ಫೈರ್ ಮಾಡುವಾಗ ಸೀದಾ ಬಂಕರಿಗೆ ಹೋಗ್ತಿದ್ರು. ಇದು ಕಂಟಿನ್ಯೂಸ್. ಒಂದು ದೇಶ ಇನ್ನೊಂದು ದೇಶಕ್ಕೆ ಹೀಗೆ ಮಾಡೋದು ನಾಟ್ ಅಕ್ಸೆಪ್ಟಬಲ್. ಆದರೆ ಇದು ನಂದು 1947 ಬಂದದ್ದು ಇಷ್ಟವರೆಗೆ ನಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುಂಟು. ನಾವು ಒಮ್ಮೆ ಜಂಪ್ ಮಾಡ್ತೇವೆ ಎಲ್ಲಿನೂ, ಅದರ ಮೇಲೆ ಮತ್ತೆ ಶಾಂತಿ ಆಗ್ತೇವೆ ಅಂತ ಹೇಳಿ. ಇಷ್ಟವರೆಗೆ ಇಲ್ಲದ್ರೆ ಇಂಥ ಪವರ್ಫುಲ್ ನಮ್ಮ ಇಂಡಿಯಾದಷ್ಟು ದೊಡ್ಡ ಕಂಟ್ರಿ ಈಗ ಹೀಗೆ ಮಾಡ್ಬೇಕಾದ್ರೆ ಯಾವ ಚಿಕ್ಕ ಕಂಟ್ರಿ ಆದ್ರೂ ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ ಪಹಲ್ಗಾಮ್ ಇದ್ದು ನೋಡಿ, ಪಾಪ ಅವರು ಟೂರಿಸ್ಟ್ಗೆ ಬಂದು ಈಗ ಆಫ್ಟರ್ 370 ಬಹಳ ಚೆನ್ನಾಗಿ ಆಗುಂಟು. JNK ಅವರು ಬಹಳ ಖುಷಿಯಲ್ಲಿದ್ದಾರೆ. ಎಲ್ಲ ಮುಂಚೆ ಕಲ್ಲು ಹೊಡೆಯುವವರು ಈಗ ಇದು ಕಂಪ್ಯೂಟರ್ ಹಿಡ್ಕೊಂಡು ಕೆಲವರು ಲಾಯರ್ ಆದ್ರು, ಮತ್ತೆ ಕೆಲವು ಡಾಕ್ಟರ್ ಆದ್ರು. ಈಗ ಅಲ್ಲಿ ಇದು ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಷನ್ ಉಂಟು, ಮೆಡಿಕಲ್ ಕಾಲೇಜ್ ಉಂಟು, ನೀರು ಮನೆ ಮನೆಗೆ ಹೋಗ್ತದೆ, ಮತ್ತೆ ಲೈಟು ಅದು ಇದು ಎಲ್ಲ. ಮುಂಚೆ ಇಲ್ಲಿಂದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ದುಡ್ಡು ಹೋದ್ರೆ ಮೊದಲೇ ಅದು ಆಲ್ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಅಂತೇಳಿ ಅದು ಕರೀಲ್ಲ, ಕೆಲವು ಮಾತ್ರ ಕಂಟ್ರೋಲ್ ಇತ್ತು. ಅದು ಯಾರ್ಯಾರಿಗೆ ಇವ್ರು ಮನೆಯವರಿಗೆ ಮಿನಿಸ್ಟರಿಗೆ ತಿಂದುಕೊಂಡು ಅಲ್ಲಿ ಮನೆಯಲ್ಲಿ UK ಯಲ್ಲಿ ಮನೆ ಮಾಡ್ಕೊಂಡು ಎಲ್ಲ ಇದ್ರು. ಪಾಪದವರಿಗೆ ಹಾಗೇ ಗರೀಬು ಇತ್ತು. ಈಗ 370 ಹೋದ ಮೇಲೆ ಎಲ್ರಿಗೂ ಈಗ ಸ್ಪೆಷಲಿ ಟೂರಿಸಂ ಇನ್ಕ್ರೀಸ್ ಆದಂದ್ರೆ ಅದೇ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಅಷ್ಟು ಟೂರಿಸಂ ಬಂತು, ಎಲ್ಲ ಆಯ್ತು. ಇದನ್ನೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಇವರಿಗೆ, ಗೊತ್ತಾಯ್ತಲ್ಲ. ಅಲ್ಲಿ ಇದ್ದವರು ರಿಯಲೈಸ್ ಮಾಡಬೇಕು, ಇವರು ನಮ್ಮ ದೋಸ್ತಿ ಅಲ್ಲ. ಮುಂಚೆಯೂ ಅಷ್ಟೇ ನಮಗೆ ಇಂಟೆಲಿಜೆನ್ಸ್ ಸಿಕ್ಕಿದ ಪ್ರಕಾರ ಈ ಟೆರರಿಸ್ಟ್ ಬಂದು ಮನೆಯಲ್ಲಿ ಇರ್ತಾರೆ, ಈ ಸ್ಲೀಪಿಂಗ್ ಶೆಲ್ ಹತ್ತಿರ ಬಂದು ಅಲ್ಲಿ ಒಳಗೆ ಏನು ಮಾಡ್ತಾರೆ ಹೊರಗೆ ಹೇಳುವುದಿಲ್ಲ. ಅವರ ಹೆಂಡತಿ ಮಕ್ಕಳನ್ನು ಯೂಸ್ ಇಟ್ ಲೈಕ್ ಎನಿಥಿಂಗ್. ಹೆದರಿಕೆ ಆಗ್ತದೆ, ಇವ್ರ ಹತ್ರ ಗನ್ ಎಲ್ಲ ಉಂಟು, ಹಾಗೆ ಮಾತಾಡಿದನಿಗೆ ಅಷ್ಟು ಅವರಿಗೂ ಫೆಡಪ್ ಆಗುಂಟು ಇವ್ರದ್ದು ದರ್ಬಾಳಿಕೆ ಅದು ಇದೆಲ್ಲ. ಆದ್ರೆ ನೋಡಿ, ಈಗ 370 ಆದ ಮೇಲೆ ಆರ್ಮಿ ಆಕ್ಷನ್ ತಗೊಂಡ ಮೇಲೆ ಈಗ ಕಲ್ಲು ಹುಡಿಯವರು ಇಲ್ಲ, ಎಲ್ಲ ಈಗ ಸ್ಕೂಲು ಇದರಲ್ಲೆಲ್ಲ ಆಗ್ತಾ ಉಂಟು. ಸ್ಪೋರ್ಟ್ಸ್ ನಲ್ಲಿ ಒಳ್ಳೆ ಬರ್ತಾ ಇದ್ದಾರೆ, ಈ ಎಜುಕೇಶನ್ ಇದು ಬಂದು ಉಂಟು. ಈಗ ನೋಡಿ, ಈಗ ಮೊನ್ನೆ ಅವರು ಬಂದು ಬಿಟ್ಟು ಎಷ್ಟು ಡ್ಯಾಮೇಜ್ ಮಾಡಿದ್ರು ನೋಡಿ. ಪಾಪ ಎಲ್ರಿಗೆ ಅಲ್ಲಿ ಗಾಡಿಯವರು, ಕುದುರೆಯವರಿಗೆ, ಇವರಿಗೆ ಎಲ್ಲ ನೌಕರಿ ಸಿಗ್ತದೆ, ಮತ್ತೆ ಬಿಸ್ನೆಸ್ ಒಳ್ಳೇದಾಗ್ತದೆ. ಇಷ್ಟೆಲ್ಲ ಆಗುದನ್ನು ಅಲ್ಲಿ ಅಷ್ಟು ಇದು ಮಾಡಿಬಿಟ್ರು. ಅಂದ್ರೆ ಅವರು ಹೀಗೆ ಮಾಡಿಬಿಟ್ಟು ಇದು ಆಗ್ತದೆ ಅಂತ ಹೇಳಿ ಗ್ರಹಿಸಿದ್ರೆ ಏನು. ಆದ್ರೆ ಮೋದಿ ಬಂದ ಮೇಲೆ 2014 ಆದ ಮೇಲೆ ಅವರಿಗೆ ಗೊತ್ತಿರ್ಬೇಕು, ಒಂದು 2 ನಾವು ಸರ್ಜಿಕಲ್ ಸೈಟು ಊರಿದ್ದು 2 ಮಾಡಿ ಅವರಿಗೆ ಗೊತ್ತಾಗುಂಟು ಇದನ್ನು ಸಿಲ್ಲಿ ತಗೊಳ್ಳೋದಿಲ್ಲ ಅಂತ ಹೇಳಿ. ಈಗ ಇದನ್ನು ಮೋದಿಯವರು ಈಗ ನಮಗೆ ನಮ್ಮ ಟಾಲರೆನ್ಸ್ ಲಿಮಿಟ್ ಹೋಗುಂಟು ನೋಡಿ. ಮುಂಚೆ ಬಂದು ನಮ್ಮ ಸೋಲ್ಜರ್ದು ತಲೆ ಕಡಿದುಕೊಂಡು ಹೋಗ್ತಿದ್ರು. ಹೇಳ್ತಾರೆ, ನಿಮಗೆ ಶೂಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಪರ್ಮಿಷನ್ ನಮ್ಮ ಕಿಚೆಯಲ್ಲೇ ಉಂಟು, ನಿಮಗೆ ಅಲ್ಲಿಂದ ಮೇಲಿಂದ ಪರ್ಮಿಷನ್ ಕೊಡ್ಬೇಕಾಗ್ತದೆ ಅಂತ ಹೇಳಿ. ಮತ್ತೆ ಅದು ರಿಯಲ್ ಕಂಡೀಷನ್ ಆಲ್ಸೋ. ನಮ್ಮಲ್ಲಿ ಆಗ ಈವನ್ ಚೈನಾ ಒಂದು ನಾವು ಎನಿಮಿ ಅಂತ ಹೇಳಿ ಎಲ್ರಿಗೂ ಗೊತ್ತುಂಟು, ಅದು ನಮ್ಮ ದುಶ್ಮನ್ ಅಂತ ಹೇಳಿ. ಆದ್ರೆ ಓಪನ್ ಆಗಿ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ. ನಮ್ದು ಬಾರ್ಡರ್ ರೋಡ್ ನಲ್ಲಿ ನಮ್ಮ ರೋಡ್ ಮಾಡ್ಲಿಕ್ಕೆ ಅವ್ರು ಬಿಡ್ಲಿಲ್ಲ. ಯಾಕೆ, ನಮ್ದು ಡಿಫೆನ್ಸ್ ಸ್ಟ್ರಾಂಗ್ ಆಗ್ತದಲ್ಲ, ಅಷ್ಟು ಹೆದರಿಕೊಂಡು ಎಲ್ಲ ಇತ್ತು. ಈಗ ಅದು ಸಿಚುವೇಶನ್ ಎಲ್ಲ ಚೇಂಜ್ ಆಗುಂಟು. ಇವನ್ ನೋಡಿ, ಒಂದು 2 ಕ್ಲಾಶ್ ನಲ್ಲಿಯೂ ಚೈನಾಗೂ ಗೊತ್ತುಂಟು ಇವರು ಇಂಡಿಯಾದವರು ಹೇಗೆ ಅಂತ ಹೇಳಿ. ಅಂದ್ರೆ ನಮ್ಮ ಸೋಲ್ಜರು ಡೆಡಿಕೇಟೆಡ್, ಅವ್ರದ್ದು ಬೈ ಫೋರ್ಸ್ ಬಂದವರು. ಪಹಲ್ಗಾಮ್ ಅಲ್ಲಿ 2-3 ಕಡೆಯಲ್ಲಿ ಅವರು ಎನ್ಕ್ರೋಚ್ ಮಾಡಿರ್ಲಿಕ್ಕೆ ನೋಡಿದ್ರು, ಅವರನ್ನು ಹೊಡೆದು ಓಡಿಸಿದೆವು, ಗೊತ್ತಾಯ್ತಲ್ಲ. ಮತ್ತೆ ಈಗ ವೆಪನ್ ವೈಸ್ ಚೈನಾ ನಮ್ಮಿಂದ ಹೆಚ್ಚಿಗೆ ಉಂಟು ಅವ್ರ ಹತ್ರ. ಆದ್ರೆ ವೆಪನ್ನೇ ಅಲ್ಲ. ಈಗ ನಾನು ನಿನ್ನೆ ನೋಡಿ, ಅವರ ಹತ್ರ F-16 ನಾವು ಹೊಡೆದೆವು, F-17, F-16 ಒಳ್ಳೆ ಇದು ಫೈಟರ್ ಜೆಟ್. ಹಾಗೆ 71 ನಲ್ಲಿ ಅವರು ಪ್ಯಾಟರ್ನ್ ಟ್ಯಾಂಕ್, ಒನ್ ಆಫ್ ದಿ ಬೆಸ್ಟ್ ಟ್ಯಾಂಕ್, ನಾವು ನಮ್ಮ ಇದರಲ್ಲಿ ಹೊಡೆದ್ರು. ಇಟ್ ಇಸ್ ನಾಟ್ ದಟ್. ಒಬ್ರು ನಮ್ಮ ಅವ್ರದ್ದು, ಐ ಆಮ್ ಜಸ್ಟ್ ಫರ್ಗೆಟಿಂಗ್ ಎ ಮುಸ್ಲಿಂ ನೇಮ್ ಓನ್ಲಿ, ಹವಲ್ದಾರ್, ಹೋಗಿ ಅದ್ರ ಅಡಿಯಲ್ಲಿ ಹಾಕ್ಬಿಟ್ಟು ಅದನ್ನು ಕುಡಿಸ್ಬಿಟ್ರು. ಅಂದ್ರೆ ಆಲ್ಮೋಸ್ಟ್ ಸ್ಯಾಕ್ರಿಫೈ ಮಾಡಿ ಕಂಪ್ಲೀಟ್ ಒಂದು ಟ್ಯಾಂಕ್ ಅಂತ ತೆಗೆದು.
ಹಾಗೆ ನಮಗೆ ಮೆಷಿನ್ ಹಿಂದೆ ಹೇಳ್ತಾರಲ್ಲ, ಮ್ಯಾನ್ ಬಿಹೈಂಡ್ ದಿ ಮೆಷಿನ್ ಮೇಕ್ ದಿ ಡಿಫರೆನ್ಸ್. ಈಗ ಇವ್ರದ್ದು ಚೈನಾದ್ದು H9, H16 ಐ ಥಿಂಕ್ 16, 17 ಎಲ್ಲ ನಾವು ಅದನ್ನು ಒಡೆದಾಕಿದೆವು. ಅದು ಯೂಸ್ಲೆಸ್ ಅಲ್ಲ, ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲ, ಯಾಕೆ ಟ್ರೈನಿಂಗ್ ಮಾಡ್ಲಿಲ್ವೋ ಎಂತದೋ. ಅಂದ್ರೆ ಚೈನಾ ಈಗ ಕೊಟ್ಟಾಗ ಅಷ್ಟು ಯೂಸ್ಲೆಸ್ ಇದನ್ನು ಕೊಡ್ಲಿಕ್ಕಿಲ್ಲ. ನಾವು ನಿಜವಾಗಿ ನೋಡಿದ್ರೆ ನಾವು ಅದನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಹಾಗೆ ನೋಡಿ, ಈಗ ಪೆಲ್ಗಮ್ನಲ್ಲಿ ಅಲ್ಲಿ ಪಾಪ ಒಂದು ಕುದುರೆಯವನು ಒಂದು ಹೊಟ್ಟೆಗಿದ್ದಾಗ ಪಾಪ ಅವನನ್ನು ನಿಲ್ಲಿಸ್ಲಿಕ್ಕೆ ನೋಡಿದ, ಅವನನ್ನೇ ಕೊಂದ್ರು. ಅಷ್ಟು ಅವರು ಮುಸ್ಲಿಂ ಅಂತೇಳಿ ಇಲ್ಲ ಅವರಿಗೆ. ಇವು ಟೆರರಿಸ್ಟ್ಗೆ ಮುಸ್ಲಿಂ ಹಿಂದೂ ಅಂತ ಹೇಳಿಲ್ಲ, ಅಲ್ಲಿ ಹಿಂದೂ ಅಂತೇಳಿ ಎಲ್ಲ ಮಾಡಿ ಹಿಂದೂ ಮುಸ್ಲಿಂ ಇದು ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ದಟ್ ಇಸ್ ಡಿಫ್ರೆಂಟ್. ಈ ಕುದುರೆ ಬಂದವನು ಅವರು ಮುಸ್ಲಿಂ, ಅವನು ಗೊತ್ತಿದ್ದು ನೋಡಿ, ಅವನು ಜಸ್ಟ್ ಹೇಳಿದ್ದು ಬೇಡ ಅಂತ ಹೇಳ್ಬಿಟ್ಟು ಗನ್ ಇದು ಮಾಡ್ಲಿಕ್ಕೆ ಮಾಡಿದ್ದು. ಅವನನ್ನು ಕೂಡ್ಲೆ ಕೊಂದ್ರು ಎದುರೆದುರು. ಈಗ ಹೆಂಗಸರು ಎದುರೆದ್ರು ಅವರ ಗಂಡರನ್ನು. ಒಬ್ರು ಇದಕ್ಕೆ ಹನಿಮೂನಿಗೆ ಹೋಗಿದ್ದಾರೆ ಅಂತವರನ್ನು ಅವರ ಹೆಂಡತಿ ಎದುರಿನಲ್ಲಿ ಕೊಂದು. ಆದರೆ ಎಂತ ಇಂಥ ಪಾಪಿಗಳು ನೋಡಿ, ಇಲ್ಲ ಆಗುಂಟು, ಇದು ಆಗ್ಲೇಬೇಕು. ಈಗ ನೋಡಿ, ನಾವು 7ನೇ ತಾರೀಕು ರಾತ್ರಿ ಇದು ನಮ್ಮ ಏನ್ ಎಂತದ್ದು ಟೆರರಿಸ್ಟ್ ಕ್ಯಾಂಪ್ ಅನ್ನು ಇದು ಮಾಡಿದ್ರು, ಟೆರರಿಸ್ಟ್ ಅನ್ನು ನಾಮಕರಣ ಮಾಡ್ಲಿಕ್ಕೆ. ಇವರು 9 ಹೈಡ್ಔಟಿಗೆ ಪ್ರಿಸಿಷನ್, ಒಂದು ಸಿವಿಲಿಯನ್ಗೆ ತಾಗದಿ, ಒಂದು ಮಿಲಿಟರಿಯವರಿಗೆ ತಾಗದಿ, ಬರೀ ಇದನ್ನು ಕ್ಯಾಂಪ್ ಅನ್ನು ಹೊಡೆದು ಬಿಟ್ಟು ಬಂದು ವರ್ಲ್ಡಿಗೂ ಹೇಳಿದ್ರು, ಬ್ರೀಫ್ ಮಾಡಿದ್ರು. ನೋಡಿ, ನಮ್ದು ಟಾಸ್ಕ್ ಆಯ್ತು. ಇನ್ನು ಪಾಕಿಸ್ತಾನಕ್ಕೆ ಇರುವುದು ಏನಿದು, ನಮ್ಗೆ ಇನ್ನು ಅದನ್ನು ಉದ್ದಕ್ಕೆ ತಗೊಂಡು ಹೋಗುತ್ತಾ ಇಲ್ವೋ? ನಮ್ದು ಪಾಕಿಸ್ತಾನಕ್ಕೆ ಅಟ್ಯಾಕ್ ಅಲ್ಲ, ನಮ್ದು ಓನ್ಲಿ ಟೆರರಿಸ್ಟಿಗೆ. ಆದ್ರೆ ಏನು ಮಾಡೋದು, ನೆಕ್ಸ್ಟ್ ಡೇ ಫುಲ್ಲು 15 ಜಾಗಕ್ಕೆ ನಮ್ಗೆ ಅಟ್ಯಾಕ್ ಮಾಡಿದ್ರು. ಅದರ ಕ್ಯಾಶುಯಾಲಿಟಿಗ ಬಹಳ ಆಗ್ತಿತ್ತು. ಅದನ್ನು ನಾವೆಲ್ಲ ನಲಿಫೈ ಮಾಡಿದ್ರಿಂದ ಅದು ಹೋಯ್ತು, ಜನರಿಗೆ ಗೊತ್ತಿಲ್ಲ. ಆದ್ರೆ ಅವರು ಅಟ್ಯಾಕ್ ಮಾಡಿ, ಅವ್ರಿಗೆ ಗ್ರಹಿಸಿದ್ದು ಅಟ್ಯಾಕ್ ಮಾಡಿ ಒಂದು ಕ್ಯಾಶುಯಾಲಿಟಿ ಮಾಡಿ ನಾವು ಹೊಡೆದಾಗೆ ಅವ್ರು ಹೋಗ್ಬಿಟ್ಟು ಇದು ಮಾಡ್ಬೋದು ಅಂತ ಗ್ರಹಿಸಿದ್ರು. ಅದು ಆಗ್ಲಿಲ್ಲ. ಆದ್ರಿಂದ ಯಾವಾಗ ಅವರು ಅಟ್ಯಾಕ್ ಮಾಡಿದ್ರು ನಾವು ಮನಸ್ಸು ಮಾಡಿದ್ರು. ನಾವು ಹೇಳಿದ್ರು, ನೀವು ಬೇಡ. ಅಮೆರಿಕವೂ ಹೇಳಿದ್ರು, ತುಂಬಾ ಕಂಟ್ರಿ ಹೇಳಿದ್ರು. ಐ ಥಿಂಕ್ UAE ಎಲ್ಲ ತುಂಬಾ ಅಡ್ವೈಸ್ ಮಾಡಿದ್ರು, ಬೇಡ ಸುಮ್ಮನೆ ನಾವು ಮಕ್ಕಳಾಟಿಕೆ ಮಾಡಬೇಡ ಇದು. ಅದು ಹೋಯ್ತು. ಇನ್ಫ್ಯಾಕ್ಟ್ ಪಾಕಿಸ್ತಾನಕ್ಕೆ ನಾವು ಒಂದು ಹೆಲ್ಪೇ ಮಾಡೋದು. ಅವರಿಗೆ ಟೆರರಿಸಂ ನಿಲ್ಲಿಸಿ, ನಿಮ್ಮ ಬಾಕಿ ಪ್ರೋಗ್ರೆಸ್ಗೆ, ಲೋನಿಗೆ, ಅದಕ್ಕೆ ಇದಕ್ಕೆ ಎಲ್ಲ ಯೂನಿವರ್ಸಲ್ ಇದು ಅವರಿಗೆ ಡಿಮಾಂಡ್ ಬರ್ತಾ ಉಂಟು. ಈ ಟೆರರಿಸಂ ಅನ್ನು ಅವರಿಂದ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಇಷ್ಟರವರೆಗೆ ಬೆಳೆಸಿದ್ದಾರೆ, ಒಂದಕ್ಕೊಂದು ಕನೆಕ್ಷನ್ ಉಂಟು, ಆಗುದಿಲ್ಲ. ನಾವು ಈ ಟೆರರಿಸಂ ಬಂದ್ ಮಾಡಿದ್ರೆ ಅವರಿಗೆ ಪ್ರಯೋಜನ. ಈಗ ಈ ಅಟ್ಯಾಕ್ ಆದ್ದು ಆರ್ಮಿ ಚೀಫ್ ಅಂದ್ರೆ ಅವನ ISI ಮೊದಲು ಅವರ ಇಂಟೆಲಿಜೆನ್ಸ್ ಇದ್ರದ್ದು ಚೀಫ್ ಆಗಿದ್ದ, ಅವನದೇ ಇದೆ ಇನ್ಎಫಿಷಿಯಂಟ್ ಪರ್ಸನ್. ಅವನೇ ಇದು ಮಾಡಿರ್ಬೇಕು. ಅಂದ್ರೆ ಅಲ್ಲಿ ಗವರ್ಮೆಂಟ್ ಇಂದ ಕಂಟ್ರೋಲ್ ನಲ್ಲಿ ಇಲ್ಲ. ಶರೀಫು ಹೇಳ್ತಾರೆ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ. ಮೊನ್ನೆ ಸುಳ್ಳು ಹೇಳಿದ, 2-3 ಅವರನ್ನು ಫ್ಲೈಟ್ ಅನ್ನು ಹೊಡೆದೆವು, ಅವ್ರು ಎಲ್ಲೇ ಊಟ ಅಲ್ಲಿ ಬಿದ್ರು, ಇಲ್ಲಿ ಬಿದ್ರು ಅಂತ ಹೇಳಿ. ಇದು ಸುಳ್ಳು ಹೇಳಿಬಿಟ್ಟು ಎಲ್ಲರೂ ಕ್ಲಾಪ್ ಮಾಡಿದ್ರು. ಅವರನ್ನು ಎಲ್ಲ ಇದನ್ನೇ ಬೇರೆ ಡೈವರ್ಟ್ ಮಾಡಿದ್ರು. ಆಕ್ಚುಲಿ ನನಗೆ ಆಗ್ತದೆ, ಅವನಿಗೂ ಅಷ್ಟೇ ಸೆನ್ಸಿಬಲ್ ಅವರ ಕೈಯಲ್ಲಿ ಇಲ್ಲ. ಇವನಿಗೆ ಈಗ ಸ್ವಲ್ಪ ಇದು ಮಾಡಬೇಕು, ಹೋಗುದು ಸಾಯುದು ಪಾಪ ಸೋಲ್ಜರ್ಸ್, ಅವನಿಗೇನಿದ್ದಿಲ್ಲ. ಬಾಕಿ ಮಿನಿಸ್ಟರ್ ಅಷ್ಟೇ ಆರಾಮ್ನಲ್ಲಿದ್ದಾರೆ. ಹಾಗಾಗಿ ಇದು ನೋಡಿ, ಅದು ಬೇಡ ಇತ್ತು ಅವರಿಗೆ. ಎಲ್ಲ ಪ್ರೆಷರ್ ಹಾಕಿದ್ರು, ಎಲ್ಲ ಮಾಡಿದ್ರು. ಅದು ಆದ ಕೂಡಲೇ ಅವರೊಂದು ಇಸ್ಲಾಮಾಬಾದ್, ರಾವಲ್ಪಿಂಡಿ ಎಲ್ಲ ಕಡೆಗೂ ಹೋಯ್ತು. ಈವನ್ ಶರೀಫ್ ಮನೆಗೂ ಹೋಗ್ಬಿಟ್ಟು ಹತ್ತಿರ ಹೋಗುವಾಗ ಅವನು ಅಡಗಿ ಬೇರೆ ಕಡೆ ಹೋದ. ಈಗ ಎಲ್ಲ ಅಲ್ಲೇ ಒಳಗಿನಲ್ಲೇ ಅವನನ್ನು ಹಿಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವನು ನಮ್ಮ ಯಾರು ದಾವೂದನ ಅಲ್ಲಿಗೂ ಇದು ಮಿಸೈಲ್ ಇದು ಮಾಡಿದ್ರು. ಇವನು ಜೈಷೆ ಮೊಹಮ್ಮದ್ ಹತ್ತಿರವೂ ಇದು ಮಾಡಿದ್ರು. ಸೊ ಇಲ್ಲಿ ಫಸ್ಟಿಗೆ ಅವರ ಕಂಪ್ಲೀಟ್ ಏರ್ ಡಿಫೆನ್ಸ್ ಅನ್ನು ನಲಿಫೈ ಮಾಡಿದ್ರು. ಮತ್ತೆ ಇವರು ಹೋದ್ರು, F-16 ಹೊಡೆದ್ರು. ಮತ್ತೆ ಅವ್ರದ್ದು ಅವ್ಯಾಕ್ ಅಂತೇಳಿ ಉಂಟು, ಆರ್ಮಿ ಇದರಲ್ಲಿ ಇಂಟೆಲಿಜೆನ್ಸ್ ತಗೊಳ್ಳೋ ಒಂದು ಫ್ಲೈಟ್, ಅಲ್ಲಿ ಇಂಟೆಲಿಜೆನ್ಸ್ ಎಲ್ಲ ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಹೊಡೆದ್ರು. ಮತ್ತೆ F-17 ಅವ್ರದ್ದು, ಅದ್ರ 2 ಹೊಡೆದ್ರು. ಮತ್ತೆ 2 ಪೈಲಟ್ ನಮಗೆ ಸಿಕ್ಕಿದ್ದಾರೆ, ಇಷ್ಟರವರೆಗೆ ಪೈಲಟ್ ಸಿಕ್ಕಿದ್ದಾರೆ. ಬೇಡ ಇತ್ತು. ಈಗ ಇದು ಇನ್ನು ಆದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಇದು ಇಲ್ಲ. ಮತ್ತೆ ಎಲ್ಲ ಡಿಸ್ಟ್ರಕ್ಷನ್. ಈಗ ಇಲ್ಲಿ ರಷ್ಯಾದಲ್ಲಿ ಮತ್ತು ಯುಕ್ರೇನ್ ಆದಾಗೆ, ಯುಕ್ರೇನ್ ಅವನು ಇದು ಹೊಡೆದು ನೋಡಿ, ರಷ್ಯಾದವರು ಹೇಳಿದ್ರು, ನಿಮಗೆ ಸೆಕ್ಯೂರಿಟಿ ಸಪೋರ್ಟ್ ಎಲ್ಲ ನಾವು ಕೊಡ್ತೇವೆ. ಅಂದ್ರೆ ಮುಂಚೆ ಅದು ಪಾರ್ಟ್ ಆಫ್ ರಷ್ಯಾ ಇತ್ತಲ್ಲ, ನಿಮಗೆ ಸೆಕ್ಯೂರಿಟಿ ನಾವು ಕೊಡ್ತೇವೆ, ನ್ಯಾಟೋವನ್ನು ತರಬೇಡಿ. ನ್ಯಾಟೋ ತಂದ್ರೆ ಈಗ ನಮ್ಮ ಡೋರ್ ಸ್ಟೆಪ್ಗೆ ಬಂದದ್ದು ಯಾವಾಗಲೂ ಥ್ರೆಟ್.
ಅದೇ ಅವ್ರು ಹೇಳಿದ್ದು, ನೀವು ನ್ಯಾಟೋ ತರಬೇಡಿ, ನಿಮಗೆ ಎಲ್ಲ ಪ್ರೊಟೆಕ್ಷನ್ ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು. ಇವನು ಕಾಮಿಡಿಯನ್ ಆಕ್ಚುಲಿ, ಚೆಸ್ಟ್ ಮಾಡಿಕೊಂಡು ನಾನು ಅದು ಮಾಡ್ತೇನೆ. ಈಗ ಇಷ್ಟು ಜನರು ಸತ್ರು, ಇಷ್ಟು ಮನೆಯೆಲ್ಲ ಹಾಳಾಯ್ತು, ಅದನ್ನೆಲ್ಲ ವಾಪಸ್ ಮಾಡ್ಲಿಕ್ಕೆ ಆಗ್ತದ? ಇವನು ಚೆನ್ನಾಗಿದ್ದಾನೆ, ಒಳ್ಳೆ ಖುಷಿಯಲ್ಲಿ ತಿಂದುಕೊಂಡಿದ್ದಾನೆ, ಇನ್ನು ಚೆಸ್ಟ್ಗೆ ಇದು ಮಾಡ್ತಾನೆ. ಆದ್ರೆ ಏನು ರಿಸಲ್ಟ್ ಸ್ವಲ್ಪ ಸೆನ್ಸ್ ಇದ್ದಾರೆ ಅದನ್ನು ಕಂಟಿನ್ಯೂ. ಇವರೆಲ್ಲ ವೆಪನ್ ಕೊಟ್ರು, ಅವರಿಗೆ ಬಿಸ್ನೆಸ್ ವೆಪನ್ ಕೊಟ್ರು, ಇವನ ಕೈಯಲ್ಲಿ ಹೊಡಿಸು ಆಯ್ತು. ಈಗ ಯಾರಿಲ್ಲ ನೋಡಿ. ಈಗ ಟೆಕ್ನಿಕಲಿ ಬಹಳ ಅಡ್ವಾನ್ಸ್ ಆಗುಂಟು. ಮುಂಚೆ ನಾನು 71 ನಲ್ಲಿ ಇದು ವೆಸ್ಟರ್ನ್ ಸೆಕ್ಟರ್ ನಲ್ಲಿ ಇದ್ದೆ. ಅದು ಈ ಬಾರ್ಡರ್ ಪಿಕ್ಚರ್ ನಲ್ಲಿ ಬಹಳ ಚೆನ್ನಾಗಿ ಮಾಡಿ ಉಂಟು. ಲೊಂಗೆವಾಲ ಬ್ಯಾಟ್ಯೂ ಅಂತೇಳಿ, ಲೊಂಗೆವಾಲ ಒಂದು ಏರಿಯಾ ಅದು, ಅಲ್ಲಿ ಆ ಬ್ಯಾಟ್ಯೂ ಫಸ್ಟ್ ಶುರುವಾದ್ದು ಅಲ್ಲಿ. ಅಲ್ಲಿಯೂ ಇವರು ಫುಲಾಡಿ ಡ್ರೆಸ್ ನೋಡಿದ್ದಾರೆ. ನಾವೇನ್ ಮಾಡ್ತೇವೆ ನೋಡಿ, ಎಲ್ಲಿಯೂ ನಮ್ಗೆ ಡಿಫೆನ್ಸ್ ನಾವು ಮಾಡುವಾಗ ನಮ್ದು ಎಲ್ಲಿಯೂ ಅಫೆನ್ಸ್ ನಾವು ಎಲ್ಲಿಗೂ ಹೋಗ್ಲಿಲ್ಲ. ನಾವೆಲ್ಲ ರೆಡಿ ಮೊದಲೇ ಇದ್ದೆವು. ಇಲ್ಲಿ ಬಾಂಗ್ಲಾದೇಶದಲ್ಲಿ ಗಲಾಟೆ ಆಗ್ತಿತ್ತು, ಅವರನ್ನೆಲ್ಲ ಹೊರಗೆ ಬಂದು ಕೋಟಿಗಟ್ಟಲೆ ಜನರು ನಮ್ಮಲ್ಲಿಗೆ ಬಂದ್ರು. ಆಗ ಇಂದಿರಾ ಗಾಂಧಿಗೆ ಆಯ್ತು, ಇದು ಇನ್ನು ಇವರನ್ನು ಫೀಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಎದುರೆದುರೇ ಅವರ ಲೇಡೀಸು ಹೆಂಗಸರನ್ನು ರೇಪ್ ಮಾಡ್ತಾರೆ, ಮತ್ತೆ ಎದುರೆದುರು ಅವ್ರನ್ನ ಬಂಗಾಳಿಗಳನ್ನು ಕೊಂತಾರೆ. ಇದೆಲ್ಲ ನೋಡುವಾಗ ಆಗುದಿಲ್ಲ, ಅದು ಸಾವಿರಗಟ್ಟಲೆ. ಸೊ ಅಲ್ಟಿಮೇಟ್ಲಿ ಅವರು ಇರೋರು ಮನೆಕ್ಷರ ಹತ್ರ ಹೇಳಿದ್ರು ಏನು ಮಾಡುದು. ಮತ್ತೆ ಅವರು ಆಗ ಏನು ಡಿಫೆನ್ಸು ಸರಿ ಇರ್ಲಿಲ್ಲ, ಮತ್ತೆಲ್ಲ ಮಾತಾಡಿ ಇದಾಯ್ತು. ಸುರಿಗೆ ನೀವು ಟೇಕ್ ಓವರ್ ಮಾಡ್ಬೇಕು ಅಂತೇಳಿ ಮನೆಕ್ಷ ಹೇಳುವಾಗ, ಇಲ್ಲ ಮೇಡಮ್ ಈಗ ಹೋದ್ರೆ ಅದು ಬಹಳ ಡೇಂಜರು, ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗುಂಟು, ಮತ್ತೆ ಅಲ್ಲಿ ಡಿಫೆನ್ಸ್ ಮಿನಿಸ್ಟ್ರು ಫಿನಾನ್ಸ್ ಮಿನಿಸ್ಟರ್ ಎಲ್ಲ ಇದ್ದಾರೆ, ನಾವು ದುಡ್ಡು ಕೇಳಿದ್ದೇವೆ ಕೊಡ್ಲಿಲ್ಲ, ಎಲ್ಲ ಆಫ್ ರೋಡ್ ಉಂಟು ಅಂತ ಹೇಳಿ ಅದೆಲ್ಲ ಹೇಳಿದಾದ ಮೇಲೆ ಕ್ಯಾಬಿನೆಟ್ ಆದ ಮೇಲೆ ಅವರು ಹೋದ್ರು. ಹೋದ ಮೇಲೆ ಇವರು ಲಾಸ್ಟ್ಗೆ ಎದ್ದು ಬಿಟ್ಟು ಹೇಳಿದ್ರು, ಮೇಡಮ್ ಇವನಿಗೆ ಆಯ್ತು ನೋಡಿ ಯುದ್ಧ ಇದು ನಾವು ಆಗುದಂದ್ರೆ ಇಟ್ಸ್ ನಾಟ್ ಗುಡ್. ಒಂದು ಆರ್ಮಿ ಚೀಫ್ ಇಂದ CDS ಇಂದ ಇಂಥ ಮಾತು ಯಾವ್ದು ಹೇಳಿದ್ರು. ಅವ್ರು ಹೋದ ಮೇಲೆ, ಮೇಡಮ್ ನಾಳೆ ನಾನು 10 ಗಂಟೆಗೆ ನಂದು ರೆಸಿಗ್ನೇಷನ್ ಪೇಪರ್ ನಾನು ನಿಮ್ಮ ಹತ್ತಿರ ಕಳಿಸ್ತೇವೆ ಅಂತ ಹೇಳಿ ಅವ್ರು ಕೇಳೋ ಮೊದ್ಲಿ ಅಷ್ಟಾಗಿದ್ದಾಗ ನಾನು ಹೇಳಿದ್ರು, ಇಲ್ಲ ಅದಕ್ಕೆಲ್ಲ ನೀವು ಹೇಳಿದೆಲ್ಲ ಸತ್ಯವೋ ಅಂತ ಹೇಳಿ ಕೂತ್ಕೊಳಿಸಿ ಅವ್ರು ಮಾತಾಡಿದ್ರು, ಈಗ ಏನು ಮಾಡೋದು ಅಂತ ಹೇಳಿ. ಸೊ ದೇ ವರ್ಕ್ ಔಟ್. ಒಂದು ಮುಜಾಹಿದ್ಸ್ ಇದು ಮಾಡಿಬಿಟ್ಟು ಸುರಿಗೆ ನಮ್ಮವರು ಎಲ್ಲ ಹೋದ್ರು, ನಮ್ಮ ಮಿಲಿಟರಿಯವರು ಅವರೊಟ್ಟಿಗೆ ಹೋಗಿ ಎಲ್ಲ ಬೇರೆ ಡ್ರೆಸ್ನಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಮಾಡಿ ಪ್ರೋಗ್ರೆಸ್ ಆಗ್ತಾ ಬಂತು. ನಾವಾಗಿ ವಾರ್ ಡಿಕ್ಲೇರ್ ಮಾಡೋದಿಲ್ಲ. ಮತ್ತೆ ಇವರು ಇಂದಿರಾ ಗಾಂಧಿ ಎಲ್ಲ ಈಗ ಹೇಳಿದಾಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಇವರಿಗೆ, ಮಾನೆಕ್ಷನಿಗೆ, ಫೀಲ್ಡ್ ಮಾರ್ಷಲ್ ಮಾನೆಕ್ಷ. ನಾವು ಮೊದಲೇ ನಂದು ಕಮಿಷನ್ 1970ಗೆ ಆಯಿತು. ಯಂಗ್ ಆಫೀಸರ್ಸ್ ಕೋರ್ಸ್ ಒಂದು 6 ತಿಂಗಳು ಇದು ಉಂಟು. ಅದರಲ್ಲಿ ಎಲ್ಲ ಟ್ಯಾಕ್ಟಿಕ್ಸ್ ಎಲ್ಲ ಕಳಿಸ್ತಾರೆ, ಅದೇ ಒಂದು ಲಿಮಿಟೆಡ್ ಲೆವೆಲ್ ನಲ್ಲಿ. ಮತ್ತೆ ಒಂದೊಂದು ಸ್ಪೆಷಲೈಸ್ಡ್ ಈಗ MBBS ಮಾಡ್ತಾರೆ ಡಾಕ್ಟ್ರು, ಆದ ಮೇಲೆ ಅವರ ಒಂದು ಬೇರೆ ಬೇರೆ ಸ್ಪೆಷಾಲಿಟಿ ಹೋಗ್ತಾರೆ. ಮತ್ತೆ ಒಂದೊಂದು ಇದರಲ್ಲಿ ಜಾಸ್ತಿ ಕಲಿತಾರೆ. ನಮ್ದು ವಯೋದಲ್ಲಿ ಬೇಸಿಕಲಿ ಎಲ್ಲ ಟ್ಯಾಕ್ಟಿಕ್ಸ್ ಕಲಿತಾರೆ. ವಯೋಸ ಆಗಿ ಬರುವಾಗ ನಮ್ದು ಯೂನಿಟ್ ಎಲ್ಲ ಹೋಗ್ಬಿಟ್ಟು ಎದುರಿಗೆ. ನನಗೆ ಬಂದ ಕೂಡಲೇ ನಮ್ಮ ಸೇವಾದಾರ್ ಬಂದು ಹೇಳಿದ, ಸರ್ ನಾಳೆ ನಾನು ಸಾಯಂಕಾಲ ಆಗುಂಟು, ನಾಳೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಹೊರಡುವ, ಜೀಪ್ ಎಲ್ಲ ತಗೊಂಡು ಬರ್ತೇನೆ, ವೆಪನ್ನು ನಿಮ್ದು ಇದು ನಮ್ದು ವಾರ್ಗ್ ಇದು ಉಂಟಲ್ಲ ಅದೆಲ್ಲ ತಗೊಂಡು ಬರ್ತೇನೆ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದೆವು. ಅದು more than 1000 ಕಿಲೋಮೀಟರ್ಸ್ ಬಾರ್ಡ್ರಿಗೆ ಹೋದೆವು. ಹೋಗಿಬಿಟ್ಟು ಅಲ್ಲಿ ಎಲ್ಲ ನಾವು ರೆಡಿ ಆಗಿ ಇದ್ದೆವು. 5-6 ತಿಂಗಳು ನಾವು ಮೊದಲೇ ರೆಡಿ ಆಗಿಬಿಟ್ಟು, ಯಾರು ಒನೆಮಾರ್ ಗೆಟ್ ಸೆಟ್ ಗೋ ಅಂತ ಹೇಳಿದ್ರೆ ಹೋಗುದ್ರಲ್ಲಿ. ಮಾಣೆಕ್ಷವು ಬಂದು ಅಲ್ಲಿ ಎಲ್ಲ ತುಂಬಾ ಸ್ಲೀಪಿಂಗ್ ಸೆಲ್, ಸ್ಪೈ, ಎಸ್ಪೆನೋಜ್ ಎಲ್ಲ ಬಹಳ ಉಂಟು. ಅದಕ್ಕೆ ಅವ್ರು ಕರೆದು ಬಿಟ್ಟು ಮೈಕ್ ಇಲ್ಲದೆ ನಮ್ಮನ್ನು ಆಫೀಸರ್ಸ್ ಅನ್ನೆಲ್ಲ ಕರೆದು ಬಿಟ್ಟು ಹೇಳಿದ್ರು, ಎಲ್ಲ ಬ್ರೀಫ್ ಮಾಡಿದ್ರು. ಮತ್ತೆ ಲಾಸ್ಟಿಗೆ ಹೇಳಿದ್ರು, ಯಾವ ಒನೆಮಾರ್ ಗೆಟ್ ಸೆಟ್ ಗೋ ಅಂತ ಹೇಳಿದ್ರೆ ಎಷ್ಟು ನಾವು ಎನ್ಕ್ರೋಚ್ ಮಾಡಬಹುದೋ ಅಷ್ಟು ಜಾಗೆ ಇದು ಮಾಡಿ, ಯಾಕಂದ್ರೆ ನಾಳೆ ಬಾರ್ಗೇನ್ ಮಾಡುವಾಗ ಅದು ಉಪಕಾರ ಆಗ್ತದೆ ನಮಗೆ ತಕೊಳ್ಳಿಕ್ಕೆ ಅಲ್ಲ. ಹಾಗೆ ಇದು 3ಗೆ ಡಿಸೆಂಬರಿಗೆ ಇಲ್ಲಿ ಒಳಗೆ ಹೋಯ್ರು, ಬಹಳ ಒಳಗೆ ಹೋದ್ರು. ಮತ್ತೆ ಅಲ್ಲಿಗೆ ಬೈ ಏರ್ ಏನಾದ್ರು ಹೋಗ್ಬೇಕಾದ್ರೆ, ಶಾರ್ಟಿ ಫ್ಲೈಟ್ ಇದು ಹೋಗ್ಬೇಕಾದ್ರೆ, ಫೈಟರ್ ಜೆಟ್ ಅದು ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಹೋಗ್ಬೇಕು ಕ್ರಾಸ್ ಆಗಿ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಸುತ್ತು ಹೋಗ್ಬಿಟ್ಟು ಆಗುದಿಲ್ಲ. ಹೀಗಾಗ್ಬಿಟ್ಟು ಅವ್ರನ್ನ ಕಂಪ್ಲೀಟ್ಲಿ ಬಿಟ್ಟ ಹಾಗೆ ಆಯ್ತು ಅವ್ರದ್ದು. ನಮ್ದೆಲ್ಲ ಅವರನ್ನು ಸರೌಂಡ್ ಮಾಡಿದೆವು. ಇಲ್ಲಿ ಯಾವಾಗ ಡೆಸ್ಪರೇಟ್ ಆಯ್ತಾ 3 ಡಿಸೆಂಬರಿಗೆ ಅವರು ಡಿಕ್ಲೇರ್ ಮಾಡಿದ್ರು ವಾರ್. 3 ಡಿಸೆಂಬರಿಗೆ ಅವರು ಬಂದ್ಬಿಟ್ಟು ಬಾಂಬ್ ಮಾಡಿದ್ರು ನಮ್ಮ ವೆಸ್ಟರ್ನ್ಗಳಲ್ಲಿ, ಜೋಧ್ಪುರ್ ಇಲ್ಲೆಲ್ಲ
ಏರ್ಪೋರ್ಟಿಗೆ ಬಂದುಬಿಟ್ಟು ಬಾಂಬ್ ಹಾಕಿದ್ರು, ಮತ್ತೆ ಡಿಕ್ಲೇರ್ಡ್ ವಾರ್. ಅವ್ರು ವಾರ್ ಡಿಕ್ಲೇರ್ ಆದ ಕೂಡಲೇ ನೆಕ್ಸ್ಟ್ ಡೇ ನಾವು ಒಳಗೆ ಹೋಗಿ ನುಗ್ಗಿದ್ದೇವೆ ಎಲ್ಲ. ಇನ್ನೊಂದಂದ್ರೆ ನಮ್ದು ಈಗ ಇಷ್ಟೆಲ್ಲ ನಾವು ಒಳಗೆ ಹೋದಾಗ, ಒಳಗೆ ಹೋಗಿ ಆಪರೇಷನ್ ಕಂಪ್ಲೀಟ್ ಆಗುವಾಗಲೂ ನಮ್ದು ಕೆಲವು ಕ್ಯಾಶುಯಾಲಿಟಿ ಆಗಿತ್ತು ಅಷ್ಟೇ. ನಾವು ಹಿಂದೆ ಬಿಟ್ಟವರು ಈ ಬಾಂಬಿಗೆ ಇದೆಲ್ಲ ಸೈರನ್ ಆಗುವಾಗ ಬಂದ್ಬಿಟ್ಟು ಟ್ರೆಂಚಿಗೆ ಒಳಗೆ ಹೋಗಿದ್ದಾರೆ, ಆದ್ರೆ ಟ್ರೆಂಚಿಗೆ ಬಿದ್ದು ಕ್ಯಾಶುಯಾಲಿಟಿ ಆಗುಂಟು. ನಾನು ಹೇಳುದಂದ್ರೆ ಮನುಷ್ಯ ಸಾಯುವುದು ಎಲ್ಲಿಯೂ ಸಾಯ್ತಾನೆ, ಗೊತ್ತಾಯ್ತಲ್ಲ. ನಾವು ಯುದ್ಧಕ್ಕೆ ಹೋಗ್ಬಿಟ್ಟು ಪಾಕಿಸ್ತಾನದ ಒಳಗೆ ತಿರುಗಿ ಬಿಟ್ಟು ಬಂದಿದ್ದೇವೆ ಎಲ್ಲ, ಏನಾಗ್ಲಿಲ್ಲ. ಕೆಲವು ಆಕ್ಸಿಡೆಂಟ್ ಆಯ್ತು ನಮ್ದು, ಯಾಕಂದ್ರೆ ಈಗ ಇದು ಲೈಟ್ಸ್ ಔಟ್ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲಿಯೂ ನಾವು ಕಂಪ್ಲೀಟ್ ಲೈಟ್ಸ್ ಔಟ್ ಈವ್ನಿಂಗ್. ಇದು ಗಾಡಿಯಲ್ಲಿ ಲೈಟ್ ಇದು ಮಾಡ್ಲಿಕ್ಕಿಲ್ಲ, ನಮ್ಮ ಬ್ರೇಕ್ ಲೈಟ್ ಅನ್ನು ತೆಗಿತಾರೆ, ಅದು ಚಿಕ್ಕದು ಲೈಟ್ ಆದ್ರೂ ಕಾಣ್ತದೆ ಮೇಲಿಂದ, ಡ್ರಾಪ್ ಮಾಡ್ತಾರೆ ಅವರು ಇದು ಬಾಂಬ್ ಹಾಕ್ಲಿಕ್ಕೆ. ಹಾಗಾಗಿ ಅದರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಕೆಲವು ಕ್ಯಾಶುಯಾಲಿಟಿ ಆಗುಂಟು, ಇಲ್ಲದ್ರೆ ಏನಿಲ್ಲ. ಮುಂಚೆ ನೋಡಿ ಅಲ್ಲಿ ಏರ್ ಅಟ್ಯಾಕ್ ಅದಿದ್ದು ಆಗುದಾರೆ, ಈಗ ಸೈರನ್ ಆಗ್ತದೆ ಕೂಡ್ಲೆ ಸೆನ್ಸ್ ಆಗ್ತದೆ. ಮುಂಚೆವು ಏರ್ ಡಿಫೆನ್ಸ್ ಉಂಟು, ಆದ್ರೆ ಇಷ್ಟು ಸೊಫಿಸ್ಟಿಕೇಟೆಡ್ ಅಲ್ಲ. ನಾವೇಂತ ಮಾಡ್ತಿದ್ದೆವು, ಗುಡ್ಡೆಯಲ್ಲಿ ಮೇಲೆ ಮೇಲೆ ಟಾಪ್ ನಲ್ಲಿ ಒಬ್ಬೊಬ್ಬರನ್ನು ನಿಲ್ಲಿಸುದು ಬೆಳಿಗ್ಗೆ. ಅವನು ನೋಡ್ತಾನೆ ಎಲ್ಲಿಯಾದ್ರೂ ಫ್ಲೈಟ್ ಬರ್ತದೆ ಅಂದ್ರೆ ಯೂಶಲ್ ಆಗ್ತಾನೆ, ಕ್ವಿಕ್ 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 ಆಗ್ತಾನೆ, ಎಲ್ರಿಗೂ ಅರ್ಥ ಆಗ್ತದೆ, ಟ್ರೆಂಚ್ಗೆ ಜಂಪ್ ಮಾಡ್ತಾರೆ. ಇಲ್ಲದ್ರೆ ಸ್ಟ್ಯಾಂಡ್ ಸ್ಟಿಲ್, ನೀವು ಆಡದೆ ಅಲ್ಲೇ ನಿಂತರೂ ತೊಂದರೆ ಇಲ್ಲ, ಗೊತ್ತಾಗೋದಿಲ್ಲ ಅಷ್ಟು. ಇಲ್ಲದ್ರೆ ಕೂತ್ಕೊಂಡ್ರು ಆಗ್ಬಹುದು. ಮೂವಿಂಗ್ ಮಾಡಿದ ಕೂಡಲೇ ಅಲ್ಲಿ ಗೊತ್ತಾಗ್ತದೆ. ಅಷ್ಟು ಫಾಸ್ಟ್ ನಲ್ಲಿ ಹೋಗುವಾಗ ನೀವು ಹಾಗೆ ನಿಂತರೆ ಅದು ಅಷ್ಟು ಇದಾಗೋದಿಲ್ಲ. ಎಲ್ಲಿ ಮೂವ್ಮೆಂಟ್ ಆದ್ರೆ ಟಾರ್ಗೆಟ್ ಆದ್ರೆ ಗೊತ್ತಾಗ್ತದೆ, ಸ್ಟ್ರಾಪ್ ಮಾಡ್ತಾರೆ. ಹಾಗೆ ಅದೆಲ್ಲ ಬ್ರೀಫ್ ಎಲ್ಲ ಇವ್ರಿಗೆ ಗೊತ್ತುಂಟು. ಅವನು ಕೂಡ್ಲೆ ಇದು ಮಾಡಿದ ಕೂಡಲೇ ಆಯ್ತದೆ, ಅದು ಕ್ಲಿಯರ್ ಆದ ಮೇಲೆ ಲಾಂಗ್ ವಿಸ್ಲ್ ಆಗ್ತಾನೆ, ಎಲ್ಲ ಬಂದ್ಬಿಟ್ಟು ಬೊಬ್ಬೆ ಹೊಡಿತಾರೆ. ಏನು ಹೆದರಿಕೆ ಅಂತೇಳಿ ಎಲ್ಲಿ ಕಾಣಲಿಲ್ಲ ನಮಗೆ, ಗೊತ್ತಾಯ್ತಲ್ಲ. ಪ್ಲೇಟ್ ಹೊಡೆದು ಬಿಟ್ಟು ಹೋಯ್ತು ಹೋಯ್ತು ಅಂದ್ಬಿಟ್ಟು ಗಮ್ಮತ್ತ ಇದ್ದಾರೆ. ಈಗಿನ ಸಿಸ್ಟಮ್ ಆಗಿಲ್ಲ ನೋಡಿ, ಅಲಾರಾಮ್ ಆಗ್ತದೆ, ಇದು ಟಾರ್ಗೆಟ್ ಅನ್ನು ಡಿಟೆಕ್ಟ್ ಮಾಡ್ತದೆ, ಟಾರ್ಗೆಟ್ಗೆ ಶೂಟ್ ಮಾಡ್ತದೆ ಬಹಳ ಅಕ್ಯುರೇಟ್ ಆಗಿ. ಹಾಗೆ ಮುಂಚೆ ಅಲ್ಲ, ಮುಂಚೆ ನಾವು ಇದು ಮಾಡಿಬಿಟ್ಟು ಏರ್ ಡಿಫೆನ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಶೂಟ್ ಮಾಡಬೇಕು. ಅಂತೂ ಅದು ಆಗ್ತದೆ, ಆದ್ರೆ ಅಷ್ಟು ಸಕ್ಸಸ್ಫುಲ್ ಅಲ್ಲ. ಅಂದ್ರೆ ನೋಡಿ, ಅದು ಫ್ಲೈಯಿಂಗು ಇದ್ರಲ್ಲಿ ಇವನು ಅಷ್ಟು ಜಾಣ ಆದ್ರೆ ಹೊಡಿಬಹುದು, ಅಂದ್ರೆ ಚಾನ್ಸಸ್ ಅಷ್ಟು 100% ಇಲ್ಲ. ಅವನು ಡ್ಯಾರಿಂಗ್ ಆದ್ರೆ ಇದು ಮಾಡಿಬಿಟ್ಟು ಶಿಫ್ಟ್ ಚೇಂಜ್ ಮಾಡಿಬಿಟ್ಟು ಅಟ್ಯಾಕ್ ಮಾಡಬಹುದು.